ನಮ್ಮ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಒಂದು ಪ್ರತಿಭಟನೆಯನ್ನ ಯೋಜನೆ ಮಾಡ್ಕೊಂಡಿದ್ವಿ. ಅದರ ಪೂರ್ವಭಾವಿ ಸಭೆಗೆ ನನ್ನ ಜೊತೆ ಬಂದಂತ ನನ್ನ ಹಿರಿಯ ಅಣ್ಣ ಹಾಗೆ ರಾಜ್ಯ ಕಾರ್ಯಾಧ್ಯಕ್ಷರಾದಂತ ಶರಣಣ್ಣ ಅವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಸತೀಶ್ ಅಣ್ಣ ಅವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ನಮ್ಮ ಭಾಗದ ಎಲ್ಲ ಹಿರಿಯರೇ, ಮತ್ತೆ ಇಲ್ಲಿ ಸೇರ್ಕೊಂಡಂತ ಯಾವತ್ತು ನಮ್ಮ ಮುಖ್ಯ ತಾಲೂಕಿನ ಎಲ್ಲ ಹಿರಿಯರೇ, ತಾಯಂದಿರ ಮತ್ತು ಯುವಕ ಮಿತ್ರರು. ಈಗಾಗಲೇ ನಮ್ಮ ಅಮೃತ ಅವರಾಗಲಿ ಶರ್ಮನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ನಮ್ಮ ಈ ಪ್ರತಿಭಟನೆಗೆ ಮುಖ್ಯ ಕಾರಣಗಳು ಏನೇನು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ಆದ್ರೂ ಕೂಡ ನಾನು ಸಂಕ್ಷಿಪ್ತದಲ್ಲಿ ಒಂದ್ 2-3 ವಿಷಯ, ಯಾಕಂದ್ರೆ ಈಗ ನಮ್ಮ ರೈತಿಗೆ ಸಂಬಂಧಪಟ್ಟದ್ದು ನಮ್ಮ ತಾಲೂಕಿನಲ್ಲಿ ಕಮ್ಮಿ 85% ಎಲ್ಲ ರೈತಾಪಿ ವರ್ಗದವರೇ ಇದ್ದಾರೆ. ನಾನು ಕೂಡ ಒಬ್ಬ ರೈತರ ಮಗ, ರೈತ ಕೂಡ. ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದು ಬೆಳೆ ಹಾನಿಗೆ ಪರಿಹಾರ ಕೊಟ್ಟಿಲ್ಲ, ಬರೀ ಪೇಪರ್ ಮೇಲೆ ಘೋಷಣೆ ಅಷ್ಟೇ. ಬರೀ ಪೇಪರ್ ಮೇಲೆ ಘೋಷಣೆ ಅಷ್ಟೇ. 600 ಕೋಟಿ ಮೀಸಲಿಟ್ಟಿದೀವಿ ಅಂತಾರು, ಕರೆ ಯಾವ ರೈತಗೆ ಬೆಳೆ ಹಾನಿ ಇನ್ನೂ ತನಕ ಯಾವುದು ಪರಿಹಾರ ಸಿಕ್ಕಿಲ್ಲ. ಯಾರಿಗಾರು ಸಿಕ್ಕಿದ್ರೆ ಹೇಳ್ಬೇಕು, ಯಾರಿಗೂ ಕೊಟ್ಟಿಲ್ಲ, ಬರೇ ಪೇಪರ್ ಮೇಲೆ. ಅದಲ್ಲ ಮೊನ್ನೆ ಈಗ ಕನ್ನಡ ಮಾತಾಡ್ಕೊಂಡು ಏನಂದ್ರು, ಗುರ್ಲಾಪುರ್ ಕ್ರಾಸ್ದಾಗ ಏನು ನಮ್ಮ ರೈತರು ಪ್ರತಿಭಟನೆ ಮಾಡಿದ್ರು, ಏನ್ ಸಾಧನೆ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಒಬ್ಬ ಬೆಳಗಾವಿ DC ಬಂದ್ 200 ರೂಪಾಯಿ ಹೆಚ್ಚು ಮಾಡಿ ಅನೌನ್ಸ್ಮೆಂಟ್ ಹೋಗ್ತಾನೆ, ಕರೆ ಮುಖ್ಯಮಂತ್ರಿ ಲಾಯಕ್ ಬರ 50 ರೂಪಾಯಿ. ಇದ್ರ ಕಿಮ್ಮತ್ ನಿಮ್ಗೆ ಗೊತ್ತಾಗಿತ್ತು. ಒಬ್ಬ DC 200 ರೂಪಾಯಿ ಹೆಚ್ಚು ಮಾಡ್ತಾನೆ, ಮುಖ್ಯಮಂತ್ರಿ 50 ರೂಪಾಯಿ. ಇಡೀ ಕರ್ನಾಟಕ ರಾಜ್ಯದಾಗ ಕಬ್ಬು ಬೆಳಗಾವ್ ನಮ್ಮ ಬೆಳಗಾವಿ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ ಹೈಯೆಸ್ಟ್ ಕಬ್ಬು ಬೆಳೆಯೋದು. 75% ಕಬ್ಬು ಬೆಳೆಯೋದು ನಮ್ಮ ಬೆಳಗಾವಿ ಜಿಲ್ಲಾ. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 35-40 ಸಾವಿರ ಕೋಟಿ ಎಕ್ಸೈಸ್ ಏನ್ ರೊಕ್ಕ ಹೋಗ್ತೈತಿ, ಅದು ಬರುವುದ ನಮ್ಮಿಂದ. ಇವ್ರು 50 ರೂಪಾಯಿ ಕೊಟ್ಟ ಯಾರಿಗೆ ಏನ್ ಮಾಡಿದ್ರು? 50 ರೂಪಾಯಿ ಅಂದ್ರೆ ಒಟ್ಟು 400 ರೂಪಾಯಿ, 400 ಕೋಟಿ ರೂಪಾಯಿ ಅನುದಾನ ಕೊಟ್ಟ. ಎಲ್ಲಿ 40 ಸಾವಿರ ಕೋಟಿ, ಎಲ್ಲಿ 400 ಕೋಟಿ? ಬರೀ ಫ್ಯಾಕ್ಟ್ರಿ ಮೇಲೆ ಹೊರೆ ಇರು, ಫ್ಯಾಕ್ಟ್ರಿ ಅವ್ರು ಕೊಡ್ಬೇಕು, ಫ್ಯಾಕ್ಟ್ರಿ ಅವ್ರು ಕೊಡ್ಬೇಕು. ಅಲ್ರಿ ನಮ್ಮಿಂದ ನೀವು ಗಳಿಸಾತಿರಲ್ಲ, ಅದಕ್ಕೊಂದು ಬೆಂಬಲ ಬೆಲೆ ನೀವು ಕೊಡಿರುತ್ತೆ. ನಮ್ಮದು ಇತ್ತು ರೈತರು, ನಮ್ಮದು ನಮ್ಮ ರೈತರು. ಕರೆ ಈ ಸರ್ಕಾರ ಬರೇ ಮಸಿ ವರ್ಷ ಅಟ್ಟ ಕೆಲಸ ಮಾಡಿ 50 ರೂಪಾಯಿ ಕೊಟ್ಟು ಒಬ್ಬ DC 200 ಕೊಡ್ತಾರೆ, ನೀವು 50 ಕೊಡ್ತಾರೆ. ಅದಕ್ಕೆ ನಮ್ಮ ಬೇಡಿಕೆ ಈಗೂ ಐತಿ. ಈ ಸರ್ಕಾರ ಹೆಂಗ ಲಾಸ್ಟ್ ಟೈಮ್ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರ ಸಕ್ಕರೆ ಮಂತ್ರಿ ಇದ್ರು 200 ರೂಪಾಯಿ ಕೊಟ್ಟಿದ್ರು, ಅದೇ ರೀತಿಯಿಂದ ಇನ್ನೂ 250 ರೂಪಾಯಿ ಹೆಚ್ಚು ಮಾಡಿ 3500 ಕೊಡ್ಲೇಬೇಕು. ಹಾಗೆ ಈಗ ತಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಖರೀದಿ ಕೇಂದ್ರ ಬೆಂಬಲ ಬೆಲೆ ಕೊಟ್ಟು ಮೆಕ್ಕೆಜೋಳ ಖರೀದಿ ಮಾಡಬೇಕು. ಎಲ್ಲ ಸೀಸನ್ ಮುಗಿತು, ರೈತರೆಲ್ಲ 1800 ರೂಪಾಯಿ 1600 ರೂಪಾಯಿಲೆ ಎಲ್ಲ ಮೆಕ್ಕೆಜೋಳ ಮಾರ್ಕೊಂಡ್ರು. ಈಗ ತೆಗಾಕ್ತಾರ ಖರೀದಿ ಕೇಂದ್ರ. ಈಗ ನಿರ್ಲಕ್ಷ್ಯತನೂ ಇಲ್ಲೋ ಸರ್ಕಾರ. ಸೋಯಾಬೀನ್ ಒಂದು ಚಾಲು ಐತಿ, ನಮ್ಮಲ್ಲಿ ಏನ್ ಸೋಯಾಬೀನ್ ಕೇಂದ್ರ ನಮ್ಮ TAPC MSX ಚಾಲು ಐತಿ, ಅದು 4 ತಾಲೂಕಾಗ ಕೂಡಿ ಒಂದೈತಿ. ಅನ್ನೋರು ಬ್ಯಾಡಾಗೈತೆ, ಮನಸ್ಸಿಲ್ಲ. ಮಂದಿಗೆ ತೋರಿಸುವಂತ ಕೆಲಸ ಅಷ್ಟೇ ಸರ್ಕಾರ ಮಾಡೋದು. ಇದರ ವಿರುದ್ಧವಾಗಿ ನಾವು ನಮ್ಮ ಬಿಜೆಪಿ ವತಿಯಿಂದ, ನಮ್ಮ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ತಾವೆಲ್ಲರೂ ಭಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಯಶಸ್ಸುಗೊಳಿಸುವಂತ ವಿಚಾರ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಅದರ ಜೊತೆಗೆ ಉತ್ತರ ಕರ್ನಾಟಕ ಸಮಸ್ಯೆಗಳು ಈಗಾಗಲೇ ನಿಮಗೆ ಗೊತ್ತೈತೆ. ಇರಿಗೇಷನ್ ಸಲುವಾಗಿ ಏನು ಫಂಡ್ ಕೊಟ್ಟಾರ ನಮ್ಮ ಉತ್ತರ ಕರ್ನಾಟಕ. ನಮ್ಮ ಹಿಡಕಲ್ ಡ್ಯಾಮ್ ಕಳೆದ 3 ವರ್ಷ ಅಂದ್ರೆ 2.5 ವರ್ಷ ನಾ ಏನ್ MLA ಆಗೀನಿ, 13 ಕೋಟಿ ರೂಪಾಯಿ ಮೇಂಟೆನೆನ್ಸ್, 1 ರೂಪಾಯಿ ದುಡ್ಡು ಬಿಡುಗಡೆ ಆಗಿಲ್ಲ. ತುಂಗಭದ್ರಾ ಡ್ಯಾಮ್ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರುವಂತ ಒಂದು ಡ್ಯಾಮ್, ಅದು ಬಿಸಿಲುಗಾಲದಾಗ ರಿಪೇರ್ ಮಾಡೋದು ಬಿಟ್ಟು ಯಾವಾಗ ಡ್ಯಾಮ್ ತುಂಬಿರ್ತದೆ ಅವಾಗ ಗೇಟ್ ಮುರಿತದ ಕೂಡಲೇ ಅವಾಗ ರಿಪೇರಿ ಮಾಡಿ, ಅದ್ರೊಳಗೆ ಈಗ ನೀರೇ ಇಲ್ಲ. ನಮ್ಮ ಕೊಪ್ಪಳ ಭಾಗ, ನಮ್ಮ ಗದಗ ಭಾಗಕ್ಕೆ ಏನ್ 2ನೇ ಪೀಕ್ ರೈತರಿಗೆ 2ನೇ ಪೀಕ್ ಹಾಕ್ತಾರೋ ಅದಕ್ಕೆ ನೀರು ಕೊಡಾಗ ಈ ಸರ್ಕಾರದವ್ರ ಕಡೆ ನೀರು ಇಲ್ಲ.
ಇಂಥ ಅನ್ಯಾಯ ನಮ್ಮ ಉತ್ತರ ಕರ್ನಾಟಕ ಕಳೆದ ಹಲವಾರು ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ವಿ. ರಸ್ತೆ ಪರಿಸ್ಥಿತಿ ಒಂದು ನೀವು ಕೇಳಬೇಡಿ. ಇದರ ಎಲ್ಲ ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಉತ್ತರ ಕರ್ನಾಟಕ ಸಮಸ್ಯೆಗಳು, ರೈತರ ಸಮಸ್ಯೆಗಳು, ಅದಕ್ಕೆ ನಾವೆಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ಮತ್ತೊಮ್ಮೆ ಅಲ್ಲಿ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಬರ್ತಾರೆ. ತಾವು ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕು. ಅಲ್ಲಿ ತಿಂಡಿ ವ್ಯವಸ್ಥೆ ಅಲ್ಲೇ ಮಾಡಿರ್ತೀವಿ. ಯಾಕಂದ್ರೆ ಬೆಳಗ್ಗೆ 9 ನೀವು ಮನ್ಯಾಗ ಮಾಡಿ ಬರ್ಬೇಕಂತ ಇಲ್ಲ, ತಿಂಡಿ ವ್ಯವಸ್ಥೆ ಅಲ್ಲೇ ಇರ್ತೈತಿ. ನಾವೆಲ್ಲರೂ ಬಂದು ಒಂದು 2,000-3,000 ಜನ ನಮ್ಮ ಹುಕ್ಕೇರಿ ತಾಲೂಕನ್ನ ಎನ್ಕರ್ ಮಾಡಿ ಹುಕ್ಕೇರಿ ಕೂಡಿಸಿ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹೇಳಿ ನನಗೆ ಯಾರು ಇದುವರೆಗೆ ಈ ಒಂದು ಪೂರ್ವಭಾವಿ ಸಭೆಯ ಕುರಿತಾಗಿ ಮಾತನಾಡತಕ್ಕಂಥ ಶಾಸಕರಾದ ನಿಖಿಲಣ್ಣ ಕತ್ತಿ ಅವರಿಗೆ ಧನ್ಯವಾದಗಳು. ಇವತ್ತಿನ ಈ ರೈತರ ವಿವಿಧ ಬೇಡಿಕೆಯ ಈಡೇರಿಸುವ ಕುರಿತು